ಅಮೃತ ಒಂದು ನಿಮಿಷ. ಅಮೃತ, ಅರ್ಜುನ್ ಇನ್ನ ಚಿಕ್ಕ ಹುಡುಗ, ಬಾಯಲ್ಲಿ ಬಡಬಡ ಅಂತ ಮಾತಾಡ್ತಾನೆ, ಆದರೆ ತುಂಬ ಮುಗ್ಧ. ನೀನು ಅವನ್ನ ಚೆನ್ನಾಗಿ ನೋಡ್ಕೋಬೇಕಮ್ಮ. ಹ್ಞೂ ಮಾವ. ಈ ಟೈಮಲ್ಲಿ ಹೇಮ ಮನೇಲಿ ಇರಬೇಕಿತ್ತು. ನಾಳೆ ಬೆಳಗ್ಗೆ ಬಂದ್ಬಿಡ್ತಾಳೆ. ನನಗೆ ಗೊತ್ತಮ್ಮ, ಒಂದು ಹೆಣ್ಣು ತನ್ನ ಕಷ್ಟ ಸುಖನೆಲ್ಲ ಇನ್ನೊಂದು ಹೆಣ್ಣಿನ ಜೊತೆನೇ ಹಂಚ್ಕೊಳ್ಳೋದು ಅಂತ. ನೀನೇನು ಯೋಚನೆ ಮಾಡಬೇಡ. ಅವಳು ಮನೆಗೆ ಬಂದಮೇಲೆ ನಿಂದೇನೇ ಸಮಸ್ಯೆ ಇದ್ದರೂ ಹೇಮ ಮಾತ್ರ ಹೇಳ್ಕೊಬೋದಮ್ಮ. ನೀನೇನು ಯೋಚನೆ ಮಾಡಬೇಡ. ಆದರೆ ಮೊದಲು ನನ್ನ ಲೆಕ್ಕ ಚುಕ್ತ ಆಗಬೇಕಾಗಿರೋದು ನಿಮ್ಮ ಹತ್ರ. ಏನಮ್ಮ ನಿನ್ನ ಮಾತಿನ ಅರ್ಥ? ಅಂದರೆ ಅತ್ತೆ ಇನ್ನೂ ಮನೆಗೆ ಬಂದಿಲ್ಲ ಅಲ್ವಾ? ಸದ್ಯಕ್ಕೆ ನೀವೇ ಇಲ್ಲಿರೋದು. ನನಗೇನೇ ಅನಿಸಿದ್ರು ನಿಮ್ಮ ಹತ್ರನೇ ಹೇಳ್ಕೋಬೇಕಲ್ವಾ ಅಂತ ಅಂದೆ. ಅಷ್ಟೇ ಮಾವ, ಹೇಳ್ಕೊಬೋದಲ್ವಾ? ಓ ಖಂಡಿತ ಅಮೃತ, ಅದನ್ನು ಬಾಯ್ಬಿಟ್ಟು ಬೇರೆ ಕೇಳಬೇಕಾ? ನೀನು ನಿನ್ನ ತವ್ರ ಮನೇಲಿ ಎಷ್ಟು ಆರಾಮಾಗಿದೆಯೋ ಇಲ್ಲೂ ಕೂಡ ಅಷ್ಟೇ ಆರಾಮಾಗಿರ್ಬೋದು. ಒಟ್ಟಿನಲ್ಲಿ ಅರ್ಜುನ್ನ ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೋತೀಯ ಅಲ್ವಾ? ಖಂಡಿತ ಮಾವ, ಅರ್ಜುನ್ ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ಅಷ್ಟೇ ಅಲ್ಲ, ಅವ್ರ ಜೊತೆ ಮನೆಯವ್ರನ್ನೆಲ್ಲ ಚೆನ್ನಾಗಿ ವಿಚಾರಿಸ್ಕೊತೀನಿ. ಅದಕ್ಕೆ ಅಲ್ವಾ ನಾನು ಇಲ್ಲಿಗೆ ಬಂದಿರೋದು. ನನಗೆ ಗೊತ್ತಮ್ಮ, ನಿನಗೆಷ್ಟು ಒಳ್ಳೆ ಸಂಸ್ಕಾರ ಇದೆ ಅಂತ. ನುಡಿದಂತೆ ನಡೀತೆ ಅನ್ನೋ ನಂಬಿಕೆ ಕೂಡ ನನಗಿದೆ. ನೀನು ಮನೆ ಸೊಸೆಯಾಗಿ ಬಂದಿರೋದು ನಮ್ಮೆಲ್ಲರೂ ಅದೃಷ್ಟ. ನಿನ್ನಿಂದ ಈ ಮನೆಗೆ ಖಂಡಿತ ಒಳ್ಳೆಯದಾಗತ್ತಮ್ಮ. ರೆಸ್ಟ್ ತಗೋ. ಒಳ್ಳೇದಾಗತ್ತೆ, ಒಳ್ಳೇದಾಗಲೇಬೇಕು. ನೋಡ್ತೀರಿ ಎಲ್ಲರೂ ನನ್ನ ವಿರಾಟ ಸ್ವರೂಪನ ಹೇಗೆ ತೋರಿಸ್ತೀನಿ ಅಂತ. ಅಜ್ಜಿ ಹೇಳಿದ ನೆನಪಿದೆ ತಾನೇ? ಖಂಡಿತ ಇದೆ ಅಣ್ಣ. ಒಂದು ವಾರ ತಾನೇ, ಹೀಗೋಗಿ ಹಾಗೆ ಬಂದ್ಬಿಡೋದು. ಗುಡ್ ಬಾಯ್. ಆದರೆ ಆದರೆ ಅಮೃತ ಅವರು ಎದುರುಗಡೆ ಬರೋವರೆಗೂ ಈ ಶಪಥ ಎಲ್ಲ ಓಕೆ. ಆದರೆ ಅವ್ರು ಎದುರುಗಡೆ ಬಂದಮೇಲೆ ಗೊತ್ತಿಲ್ಲ. ಏ ಕಳ್ಳ, ಹಾಗಾದರೆ ನಾನಿನ್ನು ಹೋಗೋದಕ್ಕೆ ಬಿಡಲ್ಲ. ಹೌದಾ? ಬಿಡಲ್ವಾ? ಬಿಡಲ್ಲ. ಸರಿ. ಏನು ಮಾಡ್ತಿದ್ದೀರಾ ನೀವು? ಏನು ಮಾಡಬೇಕೋ ಅದನ್ನೇ ಮಾಡ್ತಾ ಇದ್ದೀನಿ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಇದೆಲ್ಲ ನನಗಿಷ್ಟ ಆಗಲ್ಲ. ಏನ್ರಿ ನೀವು? ಸಾಮಾನ್ಯವಾಗಿ ಗಂಡ ಬಾಗ್ಲು ಹಾಕಲಿಲ್ಲ ಅಂದರೆ ಹೆಂಡತಿ ಕೋಪಿಸ್ಕೋತಾಳೆ ಅಂತ ಕೇಳಿದ್ದೀನಿ. ನೀವು ನೋಡಿದ್ರೆ ಪೂರ್ತಿ ಉಲ್ಟಾನೇ ಹೇಳ್ತಾ ಇದ್ದೀರಾ.
ನಾನು ಬೇರೆ ಹುಡುಗಿರ ಥರ ಅಲ್ಲ, ನಾನೇ ಬೇರೆ. ಅದು ಗೊತ್ತು ರೀ, ಅದಕ್ಕೆ ಅಲ್ವಾ ವಯಸ್ಸಿ ನಿಮ್ಮ ಕೈ ಹಿಡಿದಿದ್ದು. ನೀವೆಲ್ರಿಗಿಂತ ಬೇರೆನೆ. ಅದು ಸರಿ, ಡೆಕೋರೇಷನ್ ಎಲ್ಲ ಹೇಗಿದೆ? ನಾನೇ ಮುತುವರ್ಜಿ ತೊಗೊಂಡು ಮಾಡಿಸಿದ್ದು. ಇಷ್ಟ ಆಯ್ತಾ? ಹೇಗೆ ಅನ್ನಿಸ್ತದೆ ರೀ? ಅನ್ಸೋಕ್ಕೇನಿದೆ, ಏನೂ ಅನ್ನಿಸ್ತಾ ಇಲ್ಲ. ಹಾಗಾದರೆ ನೀವು ಹುಡುಗಿನೇ ಅಲ್ಲ ಬಿಡಿ. ಏನಂದ್ರಿ? ಅಲ್ಲಲ್ಲ, ನೀವು ಹುಡುಗಿ ಅಲ್ಲ, ನನ್ನ ಪಾಲಿನ ದೇವತೆ ರೀ, ದೇವತೆ. ಹೋಗ್ಲಿ ಬಿಡಿ, ಮತ್ತೇನು ಸಮಾಚಾರ? ಏನಿರುತ್ತೆ, ನನಗೆ ನಿದ್ದೆ ಬರ್ತಿದೆ. ರೀ ಒಂದು ನಿಮಿಷ. ನಿಮ್ಮ ಮುದ್ದಾದ ಮುಖದ ಮೇಲೆ ಮಸಿ ಮೆತ್ಕೊಂಡಿದೆ. ಓಹೋ, ನೀವು ಸೊಸೆಯಾಗಿ ಬಂದು ಮೊದಲನೇ ದಿನನೇ ನಮ್ಮ ಮನೆಯವರು ನಿಮ್ಮ ಹತ್ರ ಕೆಲಸ ಮಾಡಿಸಿದಾರ? ಬಿಡಲ್ಲ, ಒಬ್ರು ಬಿಡಲ್ಲ. ಇರಲಿ, ಮೊದಲು ಮಸಿ ಒರೆಸ್ತೀನಿ, ಆಮೇಲೆ ಮಾತಾಡ್ತೀನಿ. ಬಂದೆ. ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಯಾವ ಮಸಿ? ಎಲ್ಲಾಗಿದೆ? ಯಾವನ ಗೊತ್ತು? ಆ ಚಂದ್ರನ ಮುಖದಲ್ಲಿ ಕಲೆ ಇದೆ ಅಂತ ಹೇಳ್ಬೋದು ಕಣ್ರಿ, ಆದರೆ ನಿಮ್ಮ ಮುಖ ಕಲೆನೇ ಇಲ್ದಿರೋ ಹುಣ್ಣಿಮೆ ಚಂದ್ರ ಕಣ್ರಿ. ಏನು ಮಾಡ್ತಿದ್ದೀರಾ? ನೀವು ನಿಮ್ಮ ಮಿತಿನ ಮೀರ್ತಾ ಇದ್ದೀರಾ. ಅಜ್ಜಿ ಹೇಳಿರೋದು ನೆನಪಿಲ್ವಾ? ಮಿತಿನ? ಹಾಗಂದ್ರೆ? ನೋಡಿ, ಇದೆಲ್ಲ ನನಗಿಷ್ಟ ಆಗಲ್ಲ. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನಾಗಮಣಿ ಯಾರ ಹತ್ರ ಇದೆ ಅವರು ಅದನ್ನ ನಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ ಕಾನಿಷ್ಕ? ನಮ್ಮಿಬ್ಬರ ಸಾವಾಗುತ್ತೆ. ಬಾಣ ಸರಿಯಾಗಿ ತಟ್ಟಿದೆ. ನಾನು ಬಂದಿರೋದೇ ಇಂಥ ಆಟಗಳನ್ನು ಆಡೋದಕ್ಕಲ್ವಾ ಅತ್ತೆ. ನೋಡ್ತಾ ಇರಿ ಅಜ್ಜಿ, ಇನ್ನು ಮುಂದೆ ನನ್ನ ಆಟನ ಹೇಗೆ ತೋರಿಸ್ತೀನಿ ಅಂತ.